ಹಾಯ್ ಸ್ನೇಹಿತರೆ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಬಾಲ್ಯದ ಕೃಷ್ಣನ ಕಥೆಯನ್ನು ಹೇಳೋಣ ಅಂತ ಇಚ್ಛಿಸುತ್ತಿದ್ದೇನೆ. ಅದರಲ್ಲಿ ಬಾಲ್ಯದ ತುಂಟಾಟ ಬುದ್ಧಿವಂತಿಕೆಯ ಮೂಲಕ ಬಾಲಕೃಷ್ಣನ ಕಥೆಗಳು ಬೆರಗು ಹುಟ್ಟಿಸುತ್ತವೆ ಅಲ್ಲವೇ ಸ್ನೇಹಿತರೆ. ಸಾಮಾನ್ಯವಾಗಿ ಹಠ ಮಾಡುವ ಮಕ್ಕಳನ್ನು ಬಾಲಕೃಷ್ಣನಿಗೆ ಹೋಲಿಸುತ್ತಾರೆ. ಅಂದರೆ ಪಾಂಡವರ ಬೆನ್ನೆಲುಬಾಗಿ ಪರೋಕ್ಷವಾಗಿ ಕೌರವರ ಅವನತಿಗೆ ಕಾರಣವಾದ ಶ್ರೀಕೃಷ್ಣ ತನ್ನ ಭಾಗ್ಯದಲ್ಲಿ ಅನೇಕ ತುಂಟಾಟಗಳಿಗೆ ಕಾರಣೀಭೂತನಾಗುತ್ತಾನೆ. ಇಂದಿಗೂ ಬುದ್ಧಿವಂತಿಕೆಯಿಂದ ತುಂಟಾಟ ತೋರುವ ಮಕ್ಕಳನ್ನು ನಾವು ಶ್ರೀಕೃಷ್ಣನಿಗೆ ಹೋಲಿಸುತ್ತೇವೆ. ಶ್ರೀಕೃಷ್ಣನ ಜನ್ಮವೇ ಒಂದು ರೋಚಕ ಕತೆ. ಜನ್ಮದಿಂದಲೇ ಅಪಾಯಗಳನ್ನು ಎದುರಿಸುತ್ತಾ ಬದುಕಿದವನು ಶ್ರೀಕೃಷ್ಣ. ಆದರೆ ಅಂತಿಮ ಹಣಾಹಣಿಯಲ್ಲಿ ಪೂತನಿಯಂತಹ ಅನೇಕ ರಾಕ್ಷಸರನ್ನು ಸೋಲಿಸುತ್ತಾನೆ. ಬಾಹ್ಯರೂಪಿ ಶ್ರೀಕೃಷ್ಣನ ರಾಕ್ಷಸರ ವಿರುದ್ಧದ ಗೆಲುವು ನಮಗೆ ಒಂದು ರೀತಿಯ ಆನಂದವನ್ನು ನೀಡುತ್ತದೆ. ಅಂದರೆ ಕಷ್ಟದಲ್ಲಿಯೂ ಆತಂಕದ ಪರಿಸ್ಥಿತಿಯಲ್ಲೂ ನಗಬೇಕೆಂಬ ಪಾಠವನ್ನು ಕಲಿಸಿದವನು ಶ್ರೀಕೃಷ್ಣ. ಕೃಷ್ಣನ ಬಾಲ್ಯದಲ್ಲಿ ಕೇವಲ ರಾಕ್ಷಸರನ್ನು ಕೊಲ್ಲುವುದು ಕೆಲಸವಾಗುವುದಿಲ್ಲ. ಅದರ ಬದಲಾಗಿ ಅನೇಕ ಹಾಸ್ಯ ಪ್ರಸಂಗಗಳು ಎದುರಾಗಿವೆ. ಉದಾಹರಣೆಗೆ, ತಾನು ಬೆಣ್ಣೆ ಕದ್ದು ತಿಂದು ತನ್ನ ಸಹಚರರನ್ನು ತಪ್ಪಿತಸ್ಥರನ್ನಾಗಿ ಮಾಡಿದವರು ಶ್ರೀಕೃಷ್ಣ. ಇದು ದೊಡ್ಡ ವಿನೋದವೇ ಸರಿ. ಕಂಸ ಎದುರಿಗೆ ಇದ್ದರೂ ಕೂಡ ಕೃಷ್ಣನನ್ನು ಗುರುತಿಸಲಾಗದೆ ಹೋಗುತ್ತಾನೆ. ಕಂಸನನ್ನೇ ಮಾತಿನಲ್ಲಿ ಕೆರಳಿಸುವ ರೀತಿ ಅತಿ ರೋಚಕ. ತಾಯಿಗೆ ಕೃಷ್ಣನೆಂದರೆ ಅತಿ ಮುದ್ದು. ಹಾಗೆಯೇ ಕೃಷ್ಣನಿಗೂ ತಾಯಿ ಎಂದರೆ ಬಲು ಪ್ರೀತಿ. ಕೃಷ್ಣನಿಗೆ ತಿನ್ನುವ ಹಂಬಲ ಚಪಲ ಸದಾ ಇರುತ್ತದೆ. ಕೃಷ್ಣನು ಮಾಡಿದ ಒಂದು ಚಿಕ್ಕ ತಪ್ಪಿಗೆ ತಾಯಿ ಪ್ರೀತಿಯಿಂದ ತಿನ್ನಲು ತಿಂಡಿಯನ್ನು ನೀಡದೆ ಶಿಕ್ಷೆಯನ್ನು ನೀಡುತ್ತಾರೆ. ಆಗ ಕೃಷ್ಣನು ಮುನಿಸಿಕೊಂಡು ಮನೆಯ ಹೊರಭಾಗದ ಜಗಲಿಯ ಮೇಲೆ ಕುಳಿತುಕೊಳ್ಳುತ್ತಾರೆ. ವ್ಯಾಪಾರ ವ್ಯವಹಾರಗಳಿಗೆ ಆ ದಿನಗಳಲ್ಲಿ ಹಣಕಾಸಿನ ವ್ಯವಹಾರ ಇದ್ದಂತೆ ಇರಲಿಲ್ಲ. ಆ ದಿನಗಳಲ್ಲಿ ಕೊಟ್ಟು ತರುವ ಅಂದರೆ ಹಣದ ಬದಲಾಗಿ ನಮ್ಮ ಬಳಿ ಇರುವ ಯಾವುದಾದರೂ ಆಹಾರ ಧಾನ್ಯ ಮುಂತಾದವುಗಳನ್ನು ನೀಡಿ ಅವರ ಬಳಿ ಇರುವ ಯಾವುದಾದರೊಂದು ಆಹಾರ ಪದಾರ್ಥಗಳನ್ನು ಅಥವಾ ವಸ್ತುಗಳನ್ನು ಕೊಳ್ಳುವುದೇ ಒಂದು ರೀತಿ. ಹುಸಿಕೋಪ ತೋರಿ ಕೃಷ್ಣನು ಹೊರಬಂದಿರುತ್ತಾನೆ. ಆದರೆ ಪಾಪ ಆ ಮಗುವಿಗೆ ಹೊಟ್ಟೆ ಕೇಳಬೇಕೇ? ತಾಯಿಯ ಮೇಲಿನ ಸಿಟ್ಟಿನ ಹಿಂದೆಯೇ ಅತಿಯಾದ ಹಸಿಗೆ ಆರಂಭವಾಗುತ್ತಿದೆ. ಆದರೆ ಕೃಷ್ಣನು ಸೋಲಲು ಸಿದ್ಧನಿರುವುದಿಲ್ಲ. ಸದಾ ಜೀವನದ ಜೊತೆಯಲ್ಲಿ ಇರುತ್ತಿದ್ದ ಸ್ನೇಹಿತರು ಭಯದಿಂದ ಸಹಾಯ ಮಾಡದೆ ಹೋಗುತ್ತಿದ್ದರು. ಆದರೆ ಕೃಷ್ಣನ ತಲೆ ಯಾವುದೋ ಯೋಚನೆಯನ್ನು ಮಾಡುತ್ತಿರುತ್ತದೆ. ಕೃಷ್ಣನಿಗೆ ಇಷ್ಟವಿಲ್ಲ ಎಂಬ ಯಾವುದೇ ಆಹಾರ ಪದಾರ್ಥಗಳು ಇರಲಿಲ್ಲ. ಬೆಣ್ಣೆಯಿಂದ ಹಿಡಿದು ಜಿಗುಲೆಯವರೆಗೂ ಪ್ರತಿಯೊಂದರ ಸವಿಯೂ ತಿಳಿದಿತ್ತು. ಒಮ್ಮೆ ಕೃಷ್ಣನ ತಂದೆ ತಾನು ಬೆಳೆದಿದ್ದ ಆಹಾರ ಧಾನ್ಯವನ್ನು ಮಾರಾಟಗಾರನಿಗೆ ನೀಡಿ ಹಣ್ಣುಗಳನ್ನು ಕೊಂಡಿರುತ್ತಾನೆ. ಇದರ ನೆನಪು ಕೃಷ್ಣನಿಗೆ ನೆನಪಾಗಿರುತ್ತದೆ. ಆಗ ಮುಖವನ್ನು ಅರಳಿಸಿದ ಕೃಷ್ಣನು ತನ್ನ ಪುಟ್ಟ ಕೈಗಳಿಂದ ಆಹಾರ ಧಾನ್ಯವನ್ನು ಆ ವ್ಯಾಪಾರಸ್ಥನಿಗೆ ಹೇಳಿ ಹಣ್ಣುಗಳನ್ನು ನೀಡು ಎಂದು ಕೇಳುತ್ತದೆ. ಈ ಪುಟ್ಟ ಕೈಗಳಲ್ಲಿ ಬರುವ ಆಹಾರ ಧಾನ್ಯಗಳೆಷ್ಟು? ಆದರೆ ಹಣ್ಣಿನ ವ್ಯಾಪಾರಿಯು ಕೃಷ್ಣನ ಮುಗ್ಧತೆಗೆ ಮಾರು ಹೋಗುತ್ತಾನೆ. ಆನಂತರ ಕೃಷ್ಣನ ಕಣ್ಣಲ್ಲಿರುವ ತೀಕ್ಷ್ಣತೆಯನ್ನು ಕಂಡು ಯಾವುದೋ ಮಾಯಾಜಾಲಕ್ಕೆ ಒಳಗಾದಂತೆ ಕೃಷ್ಣನಿಗೆ ತಿನ್ನಲು ಹಣ್ಣುಗಳನ್ನು ನೀಡುತ್ತಾನೆ. ಇಂದಿಗೂ ಕೇವಲ ಹಳ್ಳಿಗಳಲ್ಲಿ ಮಾತ್ರ ಶ್ರೀಕೃಷ್ಣನ ಬಗ್ಗೆ ಇಂತಹ ಹಲವಾರು ಕಥೆಗಳನ್ನು ಕೇಳಬಹುದಾಗಿದೆ ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಏನೇ ಬಂದರೂ ನಾವು ಅದನ್ನು ಎದುರಿಸಿ ಸಂತೋಷದಿಂದ ನಮ್ಮ ಜೀವನವನ್ನು ಮುಂದುವರಿಸೋಣ ಸ್ನೇಹಿತರೆ. ಎಲ್ಲರೂ ಸಂತೋಷದಿಂದಿದ್ದೀರಾ ಅಂತ ನಾನು ನಂಬಿದ್ದೀನಿ ಸ್ನೇಹಿತರೆ. ನಾನು ಸಂತೋಷದಿಂದಿದ್ದೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ.